ಶಾಲೆಯ ಮುಖ್ಯ ಶಿಕ್ಷಕರಾಗಿ ಅಥವಾ ಮ್ಯಾನೇಜ್ಮೆಂಟ್ ಆಗಿ ನೀವು ಪೋಷಕರೊಂದಿಗೆ ಮಾತನಾಡುವಾಗ ಬಳಸಬಹುದಾದಂತಹ ಕೆಲವು ಸೈಕಾಲಜಿ ಬೇಸ್ಡ್ ಕಮ್ಯುನಿಕೇಶನ್ ಟಿಪ್ಸ್ ಇಲ್ಲಿವೆ. ಇವು ನಂಬಿಕೆ ಹೆಚ್ಚಿಸಲು ಮತ್ತು ಉತ್ತಮ ಸಂಬಂಧ ನಿರ್ಮಿಸಲು ಸಹಾಯ ಮಾಡುತ್ತವೆ. ಮೊದಲನೇದಾಗಿ ಯುವರ್ ಚೈಲ್ಡ್ ಎಂಬ ಪದವನ್ನು ನಾವು ಹೆಚ್ಚು ಬಳಸಬೇಕು. ಪೋಷಕರಿಗೆ ಶಾಲೆಯ ಬಗ್ಗೆ ಮಾತನಾಡುವಾಗ ನಮ್ಮ ಶಾಲೆ ಅನ್ನೋದಕ್ಕಿಂತ ನಿಮ್ಮ ಮಗು ಎಂಬ ಪದವನ್ನು ಹೆಚ್ಚು ಬಳಸಬೇಕು. ತಪ್ಪಾದ ವಿಧಾನ ಅಂತ ಹೇಳಿದ್ರೆ ನಾವು ಈ ತರ ಹೇಳುತ್ತೇವೆ, ನಮ್ಮ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ, ನಮ್ಮ ಹತ್ರ ಇಷ್ಟೆಲ್ಲ ಕೋರ್ಸ್ ಇದೆ, ನಾವು ಬಹಳಷ್ಟು ಒಳ್ಳೆ ಎಜುಕೇಶನ್ ಅನ್ನು ನೀಡ್ತಾ ಇದ್ದೇವೆ, ಈ ತರ ಹೇಳೋದಕ್ಕಿಂತ ನಾವು ಈ ತರ ಹೇಳೋದು ಬಹಳ ಉತ್ತಮವಾಗಿರುತ್ತದೆ. ನಿಮ್ಮ ಮಗುವಿಗೆ ವೈಯಕ್ತಿಕ ಗಮನ ಸಿಗುವಂತೆ ನಾವು ನೋಡಿಕೊಳ್ಳುತ್ತೇವೆ. ನಿಮ್ಮ ಮಗು ಅಂತ ಹೇಳಿ ನಾವು ಆ ಸೆಂಟೆನ್ಸ್ ನಲ್ಲಿ ಯೂಸ್ ಮಾಡಬೇಕು. ಇದರಿಂದ ಪೋಷಕರ ಗಮನ ನೇರವಾಗಿ ತಮ್ಮ ಮಗುವಿನ ಕಡೆಗೆ ಹೋಗುತ್ತದೆ. ಇದು ಒಂದು ಟಿಪ್ ಆಗಿದೆ. ಸೆಕೆಂಡ್ ಪಾಯಿಂಟ್, ಬಿಫೋರ್ ಟಾಕಿಂಗ್ ಅಪ್ರಿಸಿಯೇಟ್ ದ ಪೇರೆಂಟ್. ಅಂದ್ರೆ ಮಾತನಾಡೋದಕ್ಕಿಂತ ಮುಂಚೆ ಅವ್ರನ್ನ ಅಪ್ರಿಸಿಯೇಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ನೋಡ್ರಿ, ನಾ ಹೇಳುತ್ತೇನೆ ಉದಾಹರಣೆಗೆ, ಪ್ರತಿ ಪೋಷಕರಿಗೂ ತಮ್ಮ ಮಗುವಿನ ಬಗ್ಗೆ ಕಾಳಜಿ ಇದ್ದೇ ಇರ್ತದೆ. ಹಾಗಾಗಿ ನಾವು ಅವರ ಜೊತೆಗೆ ಸಂಭಾಷಣೆ ಮಾಡುವಾಗ ಈ ತರ ಹೇಳಬೇಕು. ಉದಾಹರಣೆಗೆ ಹೇಳುತ್ತೇನೆ, ನಿಮ್ಮ ಮಗುವಿನ ಶಿಕ್ಷಣಕ್ಕಾಗಿ ನೀವು ಸಮಯ ತೆಗೆದುಕೊಂಡು ಬಂದಿರುವುದು ತುಂಬಾ ಸಂತೋಷದ ವಿಷಯ. ಈ ತರ ವಾಕ್ಯವೇ ಸಂಭಾಷಣೆಯನ್ನ ಏನ್ ಮಾಡುತ್ತೆ, ಸಕಾರಾತ್ಮಕವಾಗಿರಿಸಿ ಬಿಡುತ್ತೆ. ಥರ್ಡ್ ಪಾಯಿಂಟ್, ಆಸ್ಕ್ ಕ್ವಶನ್ಸ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಲಾಂಗ್ ಸ್ಪೀಚಸ್. ಅಂದ್ರೆ ನಾವು ಅವರಿಗೆ ಈ ತರಹದ ಪ್ರಶ್ನೆಗಳನ್ನ ಕೇಳಬೇಕು, ಅವರು ಲಾಂಗ್ ಉತ್ತರವನ್ನ ನಮಗೆ ನೀಡಿರ್ಬೇಕು. ಆ ತರಹದ ಪ್ರಶ್ನೆಗಳನ್ನ ಕೇಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸೈಕಾಲಜಿ ಪ್ರಕಾರ ಇದು ಪಾಯಿಂಟ್ ಮೀನಿಂಗ್ ಏನಾಗುತ್ತೆ ಅಂತ ಹೇಳಿದ್ರೆ, ಜನರು ತಮ್ಮ ಮಾತು ಕೇಳುವವರನ್ನು ಹೆಚ್ಚು ನಂಬುತ್ತಾರೆ. ಯಾವಾಗ ನಾವು ಈ ತರ ಲಾಂಗ್ ಕ್ವಶನ್ಸ್ ನ ಕೇಳ್ತೀವಿ, ಲಾಂಗ್ ಆನ್ಸರ್ಸ್ ಬರೋ ತರ ಕ್ವಶನ್ ನ ಕೇಳ್ತೀವಿ, ಅವರು ನಮ್ಮ ಜೊತೆಗೆ ಸಂಭಾಷಣೆ ಮಾಡ್ತಾರೆ, ಲಾಂಗ್ ಆಗಿ ಉತ್ತರ ಕೊಡ್ತಾರೆ. ಆವಾಗ ಏನಾಗುತ್ತೆ, ನಾವು ಅವರ ಮಾತುಗಳನ್ನು ಗಮನವಿಟ್ಟು ಕೇಳಬೇಕು. ಜನರು ಯಾವಾಗಲೂ ತಮ್ಮ ಮಾತುಗಳನ್ನು ಕೇಳುವವರನ್ನ ಹೆಚ್ಚು ನಂಬುತ್ತಾರೆ. ಹಾಗಾಗಿ ಅವರ ಮಾತುಗಳನ್ನು ನಾವು ಕೇಳಬೇಕು. ಮೊದಲು ಕೇಳಿ ನಂತರ ಉತ್ತರ ಕೊಡಿ. ಮಿಡಲ್ ಸ್ಟಾಪ್ ಮಾಡಲಿಕ್ಕೆ ಹೋಗಬೇಡಿ. ಫೋರ್ತ್ ಪಾಯಿಂಟ್, ಹೈಲೈಟ್ ಪ್ರೋಗ್ರೆಸ್ ನಾಟ್ ಜಸ್ಟ್ ಮಾರ್ಕ್ಸ್. ಪೋಷಕರು ಅಂಕಗಳಿಗಿಂತ ಬೆಳವಣಿಗೆಯನ್ನು ಕೇಳಲು ಇಷ್ಟಪಡುತ್ತಾರೆ. ಯಾವಾಗಲೂ ನಾವು ಅಂಕಗಳನ್ನು ಹೇಳೋದಕ್ಕಿಂತ ಆ ಬೆಳವಣಿಗೆಯನ್ನು ಹೇಳಬೇಕು. ಯಾವುದಾದ್ರೂ ಮಕ್ಕಳ ಉದಾಹರಣೆಯನ್ನು ಕೊಡಬೇಕು ಅಥವಾ ಅವರ ಮಗುವಿಂದೇ ಉದಾಹರಣೆಯನ್ನು ಕೊಡಬೇಕು. ನಿಮ್ಮ ಮಗು ಕಳೆದ ತಿಂಗಳಿಗಿಂತ ಈಗ ಹೆಚ್ಚು ಆತ್ಮವಿಶ್ವಾಸದಿಂದ ಮಾತನಾಡುತ್ತಿದೆ. ಅಂಕಗಳನ್ನ ಹೇಳೋದಕ್ಕಿಂತ ಈ ತರಹದ ಮಾತುಗಳು ಬಹಳಷ್ಟು ಎಫೆಕ್ಟಿವ್ ಆಗಿರುತ್ತದೆ. ಲಾಸ್ಟ್ ಇಯರ್ ಅವನು ಬಹಳಷ್ಟು ಮಾತೇ ಆಡ್ತಿದ್ದಿಲ್ಲ, ಈ ವರ್ಷ ಅವನು ಎಲ್ಲರ ಜೊತೆಗೆ ಸಂವಹನವನ್ನು ಮಾಡ್ತಾ ಇದ್ದಾನೆ. ಈ ತರಹದ ಮಾತುಗಳನ್ನು ನಾವು ಅವ್ರ ಮುಂದೆ ಆಡಬೇಕು. ಇದು ತುಂಬಾ ಪರಿಣಾಮಕಾರಿಯಾಗಿರುತ್ತದೆ. ಯೂಸ್ ಸ್ಟೋರೀಸ್. ಫ್ಯಾಕ್ಟ್ಸ್ ಟೆಲ್ಸ್, ಸ್ಟೋರೀಸ್ ಸೆಲ್. ಅಂದ್ರೆ ಉದಾಹರಣೆಗೆ, ಕಳೆದ ವರ್ಷ ಒಬ್ಬ ವಿದ್ಯಾರ್ಥಿ ತುಂಬಾ ನಾಚಿಕೆ ಪಡುವವನಾಗಿದ್ದ, ಇಂದು ಅವನು ವೇದಿಕೆಯಲ್ಲಿ ಆತ್ಮವಿಶ್ವಾಸದಿಂದ ಮಾತನಾಡುತ್ತಿದ್ದಾನೆ. ಉದಾಹರಣೆಯೊಂದಿಗೆ ನಾವು ಈ ತರಹ ಎಕ್ಸ್ಪ್ಲೇನ್ ಕೊಡಬೇಕು. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಥ ಉದಾಹರಣೆಗಳು ಹೆಚ್ಚು ನೆನಪಿನಲ್ಲಿ ಅವ್ರ ತಲೆಯಲ್ಲಿ ಉಳಿಯುತ್ತವೆ. ನಾವು ಎಕ್ಸಾಂಪಲ್ನ ಕೊಡಬೇಕು. ಉದಾಹರಣೆಗೆ, ನಮ್ಮ ಶಾಲೆಯಲ್ಲಿ ಒಂದು ಮಗು ವಿಕಾಸ್ ಅಂತಿದೆ, ಅವನು ಬಹಳಷ್ಟು ಓದಿನಲ್ಲಿ ಹಿಂದುಳಿದಿದ್ದ. ತದನಂತರ ಅವನು ಯಾವ ತರ ಇಂಪ್ರೂವ್ ಆಗಿದ್ದಾನೆ ಅಂತ ಹೇಳಿ ನೀವು ಅವ್ರ ಮುಂದೆ ಒಂದು ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ಟೋನ್ನಲ್ಲಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ನಾವು ಹೇಳಿದ ಈ ತರಹದ ಉದಾಹರಣೆಗಳು ಅವರ ನೆನಪಿನಲ್ಲಿ ಬಹಳಷ್ಟು ದಿನ ಉಳಿಯುತ್ತವೆ. ಸಿಕ್ಸ್ತ್ ಪಾಯಿಂಟ್, ಗಿವ್ 2 ಆಪ್ಷನ್ಸ್ ನಾಟ್ ಆನ್ ಆರ್ಗ್ಯುಮೆಂಟ್. ಅಂದ್ರೆ ಪೋಷಕರು ಫೀಸ್ ಬಗ್ಗೆ ಸಂಕಷ್ಟ ಹೇಳಿದರೆ ನೀವು ಒಂದು ಸಲದಲ್ಲೇ ಪಾವತಿಸಬಹುದು ಅಥವಾ ಕಂತುಗಳಲ್ಲಿ ಸಹ ಪಾವತಿಸಬಹುದು. ಆಯ್ಕೆ ಕೊಡಬೇಕು, ಚಾಯ್ಸಸ್ ಕೊಡಬೇಕು. ಅಂದ್ರೆ ಒಟ್ಟು ಅವರು 2ರಲ್ಲಿ ಒಂದು ಚಾಯ್ಸ್ನ ಎಕ್ಸೆಪ್ಟ್ ಮಾಡ್ತಾರೆ. ಅದ್ರ ಬದಲಾಗಿ ನಾವು ಅವರಲ್ಲಿ ಆರ್ಗ್ಯುಮೆಂಟ್ನ ಮಾಡಲಿಕ್ಕೆ ಹೋಗಬಾರ್ದು. ಆಯ್ಕೆ ಕೊಟ್ಟರೆ ವಿರೋಧ ಕಡಿಮೆ ಆಗುತ್ತದೆ. ಯಾವಾಗಲೂ ಯಾರಾದರೂ ಬಹಳಷ್ಟು ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಅವರಿಗೆ 2 ಚಾಯ್ಸಸ್ 3 ಚಾಯ್ಸಸ್ಗಳನ್ನು ಕೊಡಬೇಕು. ಅದರಲ್ಲಿ ಒಂದನ್ನು ಅವರು ಚಾಯ್ಸ್ ಮಾಡೇ ಮಾಡ್ತಾರೆ. ಸೆವೆಂತ್ ಪಾಯಿಂಟ್, ಎಂಡ್ ಎವ್ರಿ ಮೀಟಿಂಗ್ ಪಾಸಿಟಿವ್ಲಿ. ನೋಡ್ರಿ, ಕೊನೆಯಲ್ಲಿ ಯಾವಾಗಲೂ ನಾವು ಒಟ್ಟಾಗಿ ನಿಮ್ಮ ಮಗುವಿನ ಉತ್ತಮ ಭವಿಷ್ಯಕ್ಕಾಗಿ ಕೆಲಸ ಮಾಡೋಣ ಅಂತ ಹೇಳಬೇಕು. ಇದರಿಂದ ಉತ್ತಮ ಭಾವನೆ ಉಳಿಯುತ್ತದೆ. ನಾವು ಕೊನೆಯಲ್ಲಿ ಏನು ಹೇಳಿರ್ತೀವಲ್ಲ ಅದು ಮಾತ್ರ ಅವರ ತಲೆಯಲ್ಲಿ ಬಹಳಷ್ಟು ಉಳಿದಿರುತ್ತದೆ. ಯಾವುದೇ ಕನ್ವರ್ಸೇಷನ್ ನೋಡಿ ಮೊದಲ ಮಾತುಗಳು ಮತ್ತು ಕೊನೆಯ ಮಾತುಗಳು ಬಹಳಷ್ಟು ನೆನಪಿನಲ್ಲಿ ಇರುತ್ತವೆ. ಮಿಡಲ್ ನಾವು ಏನೆಲ್ಲ ಸಂಭಾಷಣೆ ಮಾಡಿರ್ತೀವಿ ಅದು ಆದಷ್ಟು ಮಟ್ಟದಲ್ಲಿ ನೆನಪಿನಲ್ಲಿ ಉಳಿಯಲ್ಲ. ಹಾಗಾಗಿ ನಮ್ಮ ಕೊನೆ ಬಹಳಷ್ಟು ಸಕಾರಾತ್ಮಕ ಭಾವನೆಯೊಂದಿಗೆ ನಾವು ಕೊನೆಗೊಳಿಸಬೇಕು. ಲಾಸ್ಟಿಗ ಒಂದು ಗೋಲ್ಡನ್ ರೂಲ್ ಅಂತ ಹೇಳಿದ್ರೆ, ಪೇರೆಂಟ್ಸ್ ಮೇ ಫಾರ್ಗೆಟ್ ಯುವರ್ ವರ್ಡ್ಸ್ ಬಟ್ ದೇ ವಿಲ್ ರಿಮೆಂಬರ್ ಹೌ ಯು ಟ್ರೀಟೆಡ್ ದೆಮ್. ನಾವು ಅವ್ರ ಜೊತೆಗೆ ಯಾವ ಥರ ಟ್ರೀಟ್ ಮಾಡಿದ್ದೀವಿ, ನಾವು ಅವ್ರನ್ನ ಯಾವ ಥರ ಗೌರವ ಕೊಟ್ಟಿವಿ ಅದನ್ನು ಭಾಳಷ್ಟು ನೆನಪಿನಲ್ಲಿ ಇಟ್ಕೊಳ್ತಾರೆ. ಪೋಷಕರು ನಾವು ಹೇಳಿದ್ದನ್ನು ಮರೆತರೂ ನಾವು ಅವರಿಗೆ ನೀಡಿದ ಗೌರವವನ್ನು ಮರೆಯುವುದಿಲ್ಲ. ಹಾಗಾಗಿ ಅವರಿಗೆ ಒಳ್ಳೆಯ ಭಾವನೆಯಿಂದ ಗೌರವವನ್ನು ಸೂಚಿಸುವುದರ ಮೂಲಕ ಅವರ ಜೊತೆಗೆ ಸಂಭಾಷಣೆಯನ್ನು ಮುಖ್ಯೋಪಾಧ್ಯಾಯರಾದವರು ಮಾಡಬೇಕು. ಈ ಟಿಪ್ಸ್ಗಳನ್ನು PTA ಮೀಟಿಂಗ್, ಅಡ್ಮಿಷನ್, ಕೌನ್ಸಿಲಿಂಗ್,
ಫೀ ಡಿಸ್ಕಷನ್ ಮತ್ತು ಪೇರೆಂಟ್ಸ್ ಮೀಟಿಂಗ್ ಎಲ್ಲದರಲ್ಲೂ ಬಳಸಬಹುದು. ಇವು ಒತ್ತಡವಿಲ್ಲದೆ ವಿಶ್ವಾಸ ಮತ್ತು ಸಹಕಾರವನ್ನು ಹೆಚ್ಚಿಸುವ ವಿಧಾನಗಳಾಗಿವೆ.